ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 34 ಬಿ ಯನ್ನ ಗಮನಿಸಿ. ಓಝೋನ್ನ ಕಾರ್ಯವನ್ನು ತಿಳಿಸಿ. ಓಝೋನ್ ಪದರದ ಕುಸಿತಕ್ಕೆ ಕಾರಣವಾದ ರಾಸಾಯನಿಕವನ್ನು ಹೆಸರಿಸಿ. ಹಾಗಿದ್ರೆ ಓಝೋನ್ ಅನ್ನುವಂಥದ್ದು O3 ಅಲ್ವಾ? ಇದನ್ನ ಓಝೋನ್ ಅಂತ ಕರಿತೀವಿ. ಈ ಓಝೋನ್ ಅನ್ನುವಂಥದ್ದು ಭೂಮಿಗೆ ಒಂದು ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಿದ್ರೆ ಓಝೋನ್ನ ಕಾರ್ಯ ಅಂತ ಹೇಳಿದ್ರೆ, ಓಝೋನ್ ಒಂದು ರಕ್ಷಾ ಕವಚವಾಗಿದ್ದು ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ಭೂಮಿಯ ಮೇಲಿನ ಜೀವ ಸಂಕುಲವನ್ನು ರಕ್ಷಿಸುತ್ತದೆ. ಓಝೋನ್ ಪದರ ಏನ್ ಮಾಡುತ್ತೆ? ಇದೊಂದು ರಕ್ಷಾ ಕವಚವಾಗಿದ್ದು ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಅಲ್ಟ್ರಾವೈಲೆಟ್ ಕಿರಣ ಅಂತ ಹೇಳ್ತೀವಲ್ಲ, ಅಲ್ಟ್ರಾವೈಲೆಟ್ ರೇಸ್, ಅವುಗಳಿಂದ ಭೂಮಿಯನ್ನ ರಕ್ಷಿಸ್ತದೆ. ಈಗ ಒಂದ್ ವೇಳೆ ನೇರಳಾತೀತ ಕಿರಣ ಬಂದ್ರೆ ಏನಾಗುತ್ತೆ? ಯಾಕೆ ಓಝೋನ್ ಅದನ್ನ ತಡಿಬೇಕು ಅಂದ್ರೆ, ಈ ನೇರಳಾತೀತ ಕಿರಣಗಳು ಹಾನಿಕಾರಕವಾಗಿದೆ. ಇದು ಚರ್ಮದ ಕ್ಯಾನ್ಸರ್ ಅನ್ನ ಉಂಟು ಮಾಡಬಹುದು, ಚರ್ಮ ಬರ್ನ್ ಆಗುವಂತದ್ದಿರಬಹುದು, ಅಥವಾ ಕಣ್ಣಿನ ಅಂಧತೆಗೆ ಕೂಡ ಕೆಲವೊಮ್ಮೆ ಕಾರಣವಾಗುತ್ತೆ, ಕಣ್ಣು ಕುರುಡಾಗುವುದು ಕಾರಣವಾಗುತ್ತೆ. ಹಾಗಾಗಿ ಅಲ್ಟ್ರಾವೈಲೆಟ್ ರೇಸ್ ಭೂಮಿಯನ್ನ ತಲುಪದೇ ಇರುವಂತೆ ಓಝೋನ್ ತಡಿತಾ ಇದೆ. ಓಝೋನ್ ಪದರದ ಕುಸಿತಕ್ಕೆ ಕಾರಣವಾದ ರಾಸಾಯನಿಕ ಕ್ಲೋರೋಫ್ಲೋರೋಕಾರ್ಬನ್ ಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳು ಈ ಪದರದ ಕುಸಿತಕ್ಕೆ ಕಾರಣವಾಗಿದೆ. ಕ್ಲೋರೋಫ್ಲೋರೋಕಾರ್ಬನ್ CFC ಅಂತ ಹೇಳ್ತೀವಿ. ಹೆಚ್ಚಾಗಿ ರೆಫ್ರಿಜಿರೇಟರ್ಗಳಲ್ಲಿ ಮತ್ತೆ ಏರ್ ಕಂಡೀಷನರ್ಗಳಲ್ಲೆಲ್ಲ ಬಳಸ್ತಾ ಇದ್ರು ಈ ಕ್ಲೋರೋಫ್ಲೋರೋಕಾರ್ಬನ್ಗಳಂತಹ ಸಂಶ್ಲೇಷಿತ ರಾಸಾಯನಿಕಗಳು. ಇವು ಓಝೋನ್ ಪದರದ ಕುಸಿತಕ್ಕೆ ಕಾರಣವಾಗಿದೆ. ಒಂದು ಅಂದಾಜಿನ ಪ್ರಕಾರ ಒಂದು ಕ್ಲೋರೋಫ್ಲೋರೋಕಾರ್ಬನ್ ಅಣು ಏನಿದೆ ಅದು ಸುಮಾರು 1,00,000ದಷ್ಟು ಓಝೋನ್ ಅಣುವನ್ನ ನಾಶ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಅಂತ ಹೇಳಲಾಗುತ್ತೆ. ಥ್ಯಾಂಕ್ ಯು.